ಹಾಲೆಲೂಯಾ! ಗುಡ್ ಮಾರ್ನಿಂಗ್. ಹ್ಯಾಪಿ ರಿಪಬ್ಲಿಕ್ ಡೇ. ಭಾರತೀಯರೆಲ್ಲರೂ ರಿಪಬ್ಲಿಕ್ ಡೇ ಸಂದರ್ಭವಾಗಿ ಎಲ್ಲರೂ ಎಷ್ಟೋ ಆನಂದಿಸುತ್ತಾ ಉಲ್ಲಾಸ ಪಡುತ್ತಾ ಇದ್ದಾರೆ. ದೇವರನ್ನು ಸ್ತುತಿಸೋಣ. ಅನೇಕ ವರ್ಷಗಳ ದಾಸೋತ್ತದಿಂದ ಈ ದೇಶವನ್ನು ದೇವರು ಬಿಡಿಸುವುದು ಮಾತ್ರವಲ್ಲದೆ ನಾವು ಪ್ರತಿ ರಾಜ್ಯದವರು ಚೆನ್ನಾಗಿ ಪರಿಪಾಲನೆ ಮಾಡಿಕೊಳ್ಳುವ ಹಾಗೆ ಈ ಗಣರಾಜ್ಯೋತ್ಸವ ದಿನವನ್ನಾಗಿ ಈ ದಿನ ನಾವು ಸೆಲೆಬ್ರೇಟ್ ಮಾಡಿಕೊಳ್ತಿದ್ದೇವೆ. ಈ ಸಂದರ್ಭದಲ್ಲಾಗಲಿ ಬೇರೆ ಎಲ್ಲಾ ಸಂದರ್ಭಗಳಲ್ಲಾಗಲಿ ನಮಗೆ ಅವಶ್ಯಕವಾದ ಸತ್ಯಗಳನ್ನು ತಿಳಿಯಪಡಿಸುವಂತಹ ಪರಿಶುದ್ಧ ಸತ್ಯವೇದವನ್ನು ನಾವು ತೆರೆಯುವುದಾದರೆ ನಮ್ಮ ಜೀವಿತಗಳಿಗೂ ನಮ್ಮ ದೇಶದ ರಾಜ್ಯಗಳಿಗೂ ಮಾನವ ಜಾತಿಗೂ ಮತ್ತು ಪ್ರಪಂಚಕ್ಕೂ ಅವಶ್ಯಕವಾಗಿರುವ ಒಳ್ಳೆಯ ನಡೆಸುವಿಕೆಯನ್ನು, ಎಚ್ಚರಿಕೆಗಳನ್ನು, ಒಳ್ಳೆ ಕಾನೂನು ವ್ಯವಸ್ಥೆಯನ್ನು ನಾವು ನೋಡಬಲ್ಲೆವು. ನಿಮಗೆ ಗೊತ್ತಾ, ಪ್ರಪಂಚದಲ್ಲಿರುವ ಎಲ್ಲ ಕಾನೂನಿನ ವ್ಯವಸ್ಥೆಗೆ ಮೂಲವೇ ಆ ದಿನ ದೇವರು ಮೋಶೆಗೆ ಕೊಟ್ಟಂತಹ ದಶಾಜ್ಞೆಗಳಾಗಿವೆ. ಹಾಗೂ ಮೋಶೆಗೆ ದೇವರು ಕೊಟ್ಟ ಧರ್ಮಶಾಸ್ತ್ರವೇ ಕಾನೂನಿನ ವ್ಯವಸ್ಥೆಯಾಗಿದೆ. ಬನ್ನಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರತೆ ಬಂದಿದೆ ಎಂದು ನಮ್ಮನ್ನು ನಾವು ಪರಿಪಾಲನೆ ಮಾಡಿಕೊಳ್ಳುವ ಸ್ಥಾನಕ್ಕೆ ನಾವು ಬೆಳೆದು ಅಭಿವೃದ್ಧಿಯಲ್ಲಿ ಮುಂದೆ ಸಾಗುತ್ತಾ ಸಂತೋಷ ಪಡುತ್ತಿರುವಂತಹ ಈ ಸಂದರ್ಭದಲ್ಲಿ ನೀತಿ ನ್ಯಾಯಗಳುಳ್ಳ ರಾಜ್ಯಗಳಾಗಿ, ನೀವು ಆಶೀರ್ವದಿಸಿದ ದೇಶವನ್ನಾಗಿ ಈ ನಮ್ಮ ಭಾರತ ದೇಶವನ್ನು ಈ ದಿನ ಪ್ರತ್ಯೇಕವಾಗಿ ಆಶೀರ್ವದಿಸಿರಿ ಎಂದು ಭಾರತೀಯರಾಗಿ ನಾವು ನಿಮಗೆ ಕೃತಜ್ಞತರಾಗಿ ಈ ದೇಶದ ನಾಗರಿಕರಾಗಿ ನಿಮ್ಮನ್ನು ಘನಪಡಿಸಲು ಕೃಪೆ ಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನ ಹೇಳುತ್ತೆ, ಪರಾಕ್ರಮಶಾಲಿಗಿಂತಲೂ ದೀರ್ಘ ಶಾಂತಿಯುಳ್ಳವನೇ ಶ್ರೇಷ್ಠನು, ಪಟ್ಟಣವನ್ನು ಗೆದ್ದವನಿಗಿಂತಲೂ ತನ್ನ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳುವವನೇ ಶ್ರೇಷ್ಠನು. ಏನಂತೆ? ಪಟ್ಟಣವನ್ನೇ ಗೆದ್ದುಕೊಳ್ಳುವವನಿಗಿಂತಲೂ ತನ್ನ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳುವವನೇ ಶ್ರೇಷ್ಠನು. ಪರಿಪಾಲನೆ ಅನ್ನುವಾಗ ಅಧಿಕಾರ ಇರುತ್ತೆ, ಒಂದು ಹುದ್ದೆ ಇರುತ್ತೆ. ನಮ್ಮನ್ನು ನಾವೇ ಪರಿಪಾಲನೆ ಮಾಡಿಕೊಳ್ಳಲು ಕೈಲಾಗದೇ ಇರುವಾಗ ಮತ್ತೊಬ್ಬರನ್ನು ನಾವು ಹೇಗೆ ಪರಿಪಾಲಿಸುತ್ತೇವೆ? ನಿಮ್ಮನ್ನು ನೀವೇ ಹತೋಟಿಯಲ್ಲಿಟ್ಟುಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ನೀವಿರೋದಾದ್ರೆ, ನಿಮ್ಮ ಬಲಹೀನತೆ ಏನೆಂದು ನೀವು ಅರಿತುಕೊಳ್ಳಲಾರದ ಸ್ಥಿತಿಯಲ್ಲಿ ನೀವಿರೋದಾದ್ರೆ, ನಿಮಗಿರುವುದರಲ್ಲಿ ಸುಧಾರಿಸಿಕೊಂಡು ನಿಮ್ಮ ಅವಶ್ಯಕತೆಗಳನ್ನು ತೀರಿಸಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲದವರಾಗಿ ನೀವಿರೋದಾದರೆ, ನಿಮ್ಮ ಕುಟುಂಬವನ್ನು ಹೇಗೆ ಸಂರಕ್ಷಿಸಿಕೊಳ್ಳಬೇಕು, ನಿಮ್ಮ ಮಕ್ಕಳನ್ನು ಹೇಗೆ ಪೋಷಿಸಿಕೊಳ್ಳಲಿಕ್ಕಾಗುತ್ತೆ, ನಿಮ್ಮ ಆದಾಯವೆಷ್ಟು, ನಿಮ್ಮ ಖರ್ಚೆಷ್ಟು, ಅವುಗಳನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಳಬೇಕು, ಅಭಿವೃದ್ಧಿ ಮಾಡಿಕೊಳ್ಳಬೇಕು ಎಂಬ ಪ್ರಣಾಳಿಕೆ ಇಲ್ಲದಿರುವುದಾದರೆ ಮಾನವರ ಜೀವಿತ ಗೊಂದಲಕ್ಕೊಳಗಾಗುತ್ತೆ. ಹಾಗೆಯೇ ದೇಶದ ಅವಶ್ಯಕತೆಗಳು, ದೇಶದ ಪರಿಸ್ಥಿತಿಗಳು ಅರಿತುಕೊಂಡು ಅವುಗಳನ್ನು ಸರಿಪಡಿಸಿಕೊಳ್ಳೋದು, ಧನವಂತರ ಬಳಿಯಲ್ಲಿರುವಂತಹ ಧನವನ್ನು ಟ್ಯಾಕ್ಸ್ ರೂಪದಲ್ಲಿ ಬಡವರಿಗೆ ಕೊಡೋದು, ದೇಶದ ಒಳತಿಗೋಸ್ಕರ, ದೇಶದ ಸುರಕ್ಷತೆಗೋಸ್ಕರ, ದೇಶದ ಅವಶ್ಯಕತೆಗಳೆಲ್ಲ ಚೆನ್ನಾಗಿ ಪೂರೈಸುವಂಥದ್ದೇ ಪರಿಪಾಲನೆಯ ವಿಧಾನ ಆಗಿದೆ. ಈ ದಿನ ಮಾನವರ ಹೃದಯ ಕೆಟ್ಟು ಹೋಗಿರುವುದರಿಂದ ಪ್ರತಿಯೊಬ್ಬನು ಪರಿಪಾಲನೆ ಮಾಡಬೇಕೆಂದು ಆಶಿಸುತ್ತಿದ್ದಾನೆ ಹೊರತು ತಮ್ಮ ಕೈಗೆ ಕೊಡಲ್ಪಟ್ಟ ಅಧಿಕಾರವನ್ನು ಸದುಪಯೋಗ ಮಾಡಿಕೊಳ್ತಿದ್ದಾರೋ, ಜ್ಞಾನವುಳ್ಳವರಾಗಿ ಅಂಥವರು ಸರಿಪಡಿಸಿಕೊಳ್ತಿದ್ದಾರೋ ಎಂಬುದನ್ನು ಗ್ರಹಿಸುತ್ತಾ ಇಲ್ಲ. ಅಷ್ಟ್ಯಾಕೆ ಪ್ರಿಯರೇ, ದೇಶದ ಸಂಗತಿ ದೇವರೇ ನೋಡಿಕೊಳ್ತಾರೆ. ಮೊದಲು ನಿಮ್ಮ ಸಂಗತಿ ತಿಳಿದುಕೊಳ್ಳಿರಿ. ನಿಮ್ಮ ಜೀವಿತದಲ್ಲಿ ದಿನಕ್ಕೆ 24 ಗಂಟೆ ದೇವರು ಕೊಟ್ಟಿದ್ದಾರೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಆದಾಯ ಕೊಟ್ಟಿದ್ದಾರೆ. ನಿಮಗೆ ನಿಮ್ಮದೇ ಆದ ಒಂದು ಚಿಕ್ಕ ಕುಟುಂಬ ಕೊಟ್ಟಿದ್ದಾರೆ. ನಿಮ್ಮ ಸುತ್ತಲೂ ಕೆಲವೊಂದು ಸಮುದಾಯಗಳಿವೆ. ನಿಮ್ಮ ಪ್ರವರ್ತನೆ ಹೇಗಿದೆ? ನೀವು ಹೇಗೆ ಅವುಗಳನ್ನು ಉಪಯೋಗಿಸಿಕೊಳ್ತಾ ಇದ್ದೀರಿ? ಹೇಗೆ ಅವುಗಳನ್ನು ಬಳಸುತ್ತಾ ಇದ್ದೀರಿ? ನಿಮ್ಮ ಸಮಯವನ್ನು ಹೇಗೆ ಉಪಯೋಗಿಸಿಕೊಳ್ತಾ ಇದ್ದೀರಿ? ನಿಮ್ಮ ಹಣವನ್ನು ಹೇಗೆ ಉಪಯೋಗಿಸ್ತಾ ಇದ್ದೀರಿ? ನಿಮ್ಮ ಕುಟುಂಬವನ್ನು ಹೇಗೆ ಸಂರಕ್ಷಿಸಿಕೊಳ್ತಾ ಇದ್ದೀರಿ ಎಂದು ನೋಡುವುದಾದರೆ ಈ ದಿನ ಬೇಜವಾಬ್ದಾರಿಯುತವಾದ ಜೀವಿತವನ್ನೇ ನಾವು ನೋಡ್ತಿದ್ದೇವೆ.
ಮನೆಯಲ್ಲಿರುವ ಗಂಡನು ಸ್ವಾರ್ಥನಾಗಿರೋದಾದರೆ ಹೆಂಡತಿಯೂ ಕೂಡ ಸ್ವಾರ್ಥಳಾಗಿಯೇ ಇರುತ್ತಾಳಲ್ಲವೇ? ಒಂದು ಕುಟುಂಬದಲ್ಲಿ ಒಬ್ಬರಿಗೊಬ್ಬರ ಹೊಂದಾಣಿಕೆಯಾಗಲಾರದ ಪರಿಸ್ಥಿತಿ ಇರೋದಾದ್ರೆ ಆ ಕುಟುಂಬ ಹೇಗೆ ಅಭಿವೃದ್ಧಿ ಆಗುತ್ತೆ ಹೇಳಿ? ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಿಮ್ಮಲ್ಲಿ ಯಾರೇ ಆಗಲಿ ಅಧ್ಯಕ್ಷನಾಗಿರಲು ಇಚ್ಛಿಸುವವನು, ಒಬ್ಬ ಅಧಿಕಾರಿಯಾಗಿರಲು ಇಚ್ಛಿಸುವವನು, ಆಳ್ವಿಕೆ ಮಾಡುವ ವ್ಯಕ್ತಿಯಾಗಿರಲು, ಪರಿಪಾಲನೆ ಮಾಡುವ ವ್ಯಕ್ತಿಯಾಗಿರಲು ಇಚ್ಛಿಸುವವನು, ಅಂಥವರು ಯಾವ ರೀತಿಯಾಗಿರಬೇಕೆಂದು ಪೌಲನು ತಿಮೋತಿಗೆ ಬಹಳ ಚೆನ್ನಾಗಿ ಬರೆಯುತ್ತಾನೆ. 1 ತಿಮೋತಿ 3ನೇ ಅಧ್ಯಾಯ ವಚನ 1 ನೋಡಿ. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡೆದುಕೊಳ್ಳಬೇಕೆಂದಿರುವವನು ಒಳ್ಳೆ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದಾಗಿದೆ. ಅಂಥವರು ಬೇಕಾಗಿದ್ದಾರೆ. ದೇಶ ಆಳ್ವಿಕೆ ಮಾಡುವ ನಾಯಕರು ಬೇಕಾಗಿದ್ದಾರೆ. ಕುಟುಂಬ ನೋಡಿಕೊಳ್ಳುವ ತಂದೆಯಂದಿರು ಬೇಕಾಗಿದ್ದಾರೆ. ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುವ ತಾಯಂದಿರು ಬೇಕಾಗಿದ್ದಾರೆ. ಜ್ಞಾನವುಳ್ಳ ಸ್ತ್ರೀ ತನ್ನ ಕುಟುಂಬ ಕಟ್ಟಿಕೊಳ್ಳುವಳು, ಮೂರ್ಖಳು ತನ್ನ ಮನೆಯನ್ನು ಕೈಯಾರೆ ಕೆಡವಿಕೊಳ್ಳುವಳು ಎಂದು ವಾಕ್ಯದಲ್ಲಿ ನೋಡ್ತೇವೆ. ಬಟ್ ಅಂಥವರು ಯಾವ ರೀತಿಯಾಗಿರಬೇಕು? ಅಧ್ಯಕ್ಷರಾಗಿರುವಂಥವರು ನಿಂದಾರಹಿತರಾಗಿರಬೇಕು, ಏಕ ಪತ್ನಿಯುಳ್ಳ ಪುರುಷನಾಗಿರಬೇಕು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನೂ ಮತ್ತು ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಅವನು ಕುಡಿದು ಜಗಳವಾಡುವವನು, ಹೊಡೆದಾಡುವವನು ಆಗಿರಬಾರದು. ಸಾತ್ವಿಕನು, ತರ್ಕ ಮಾಡದವನು, ದ್ರವ್ಯಾಶ ಇಲ್ಲದವನು ಆಗಿರಬೇಕು. ಅಬೋ, ಎಷ್ಟು ಕ್ವಾಲಿಟೀಸ್ ಇವೆ ನೋಡಿ. ನಾವು ಯಾವುದಾದ್ರೂ ಉದ್ಯೋಗಕ್ಕೆ ಸೇರಬೇಕಾದ್ರೆ ಯಾವ ಕ್ವಾಲಿಫಿಕೇಶನ್ ಇದೆ ಎಂದು ಕೇಳ್ತಾರೆ, ಯಾವ ಅನುಭವ ಇದೆ ಎಂದು ಕೇಳ್ತಾರೆ, ನಿಮ್ಮ ಡಿಗ್ರೀಸ್ ಏನೆಂದು ಕೇಳ್ತಾರೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ. ಆದರೆ ಈ ವಾಕ್ಯದಲ್ಲಿ ಏನಿದೆ ನೋಡಿ, ಯಾವನಾದರೂ ದೇವರ ಗೃಹವನ್ನು ಇಲ್ಲವೇ ಸಭಾಮಂದಿರವನ್ನು ಇಲ್ಲವೇ ಸೇವೆಯನ್ನು ಇಲ್ಲವೇ ದೇಶವನ್ನು ಕುಟುಂಬವನ್ನು ನಡೆಸಬೇಕೆಂದು ಬಯಸುವಂಥವರು ಮೊದಲು ತಮ್ಮನ್ನು ತಾವು ನಡೆಸಿಕೊಳ್ಳುವವರಾಗಿರಬೇಕು. ಅಂಥವರು ನಿಂದಾರಹಿತರಾಗಿರಬೇಕು, ಏಕಪತ್ನಿ ಪುರುಷರಾಗಿರಬೇಕು, ತನಗೆ ಮಾದರಿ ಇಲ್ಲದೆ ಮತ್ತೊಬ್ಬರಿಗೆ ಹೇಗೆ ಹೇಳಲಿಕ್ಕಾಗುತ್ತೆ? ಜಿತೇಂದ್ರನಾಗಿ ಇರಬೇಕು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನೂ ಆಗಿರಬೇಕು, ಮದ್ಯಪಾನ ಮಾಡದವನಾಗಿರಬೇಕು. ಕುಡುಕನಿಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ? ಅದಕ್ಕೆ ಮರ್ಯಾದಸ್ಥನಾಗಿರಬೇಕು. ಮರ್ಯಾದೆ, ಅತಿಥಿ ಸತ್ಕಾರ, ಕುಡಿದು ಜಗಳವಾಡುವಂಥವನಾಗಿರಬಾರದು. ಅಷ್ಟೇ ಅಲ್ಲ, ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಮನೆಯಲ್ಲಿ ಗೆದ್ದವನು ಎಲ್ಲ ಗೆಲ್ಲುವನು ಎಂಬ ಹೇಳಿಕೆದೆ ಅಲ್ಲವೇ? ಮನೆಯಲ್ಲಿ ಇಲಿ, ಹೊರಗಡೆ ಹುಲಿ ಎನ್ನುವಂತೆ ಈ ದಿನ ಅಧಿಕಾರಗಳು ಕೋರಿಕೊಳ್ತಿದ್ದೇವೆ, ಆಧಿಪತ್ಯ ಕೋರಿಕೊಳ್ತಿದ್ದೇವೆ. ಆದರೆ ನಮಗೆ ಒಪ್ಪಿಸಿರುವವುಗಳನ್ನು ನಾವು ಚೆನ್ನಾಗಿ ಸರಿಪಡಿಸಿಕೊಳ್ತಿದ್ದೇವಾ? ಸ್ವಂತ ಮನೆಯವರನ್ನು ಆಳುವವರಾಗಿರಬೇಕು. ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಿ ಅವರನ್ನು ಹತೋಟಿಯಲ್ಲಿಡುವಂಥವರಾಗಿರಬೇಕು. ಹೆಂಡತಿಯನ್ನು ಪ್ರೀತಿಯಿಂದ ತನ್ನ ದಾರಿಗೆ ಸೆಳೆದುಕೊಳ್ಳುವ ಗಂಡಂದಿರಾಗಿರಬೇಕು. ಇಲ್ಲವೇ ಗಂಡನನ್ನು ಪ್ರಾರ್ಥನೆಯಿಂದ ನಡೆಸಿಕೊಳ್ಳುವ ಸ್ತ್ರೀಯಾಗಿರಬೇಕು. ನಮ್ಮ ಕುಟುಂಬಗಳು ಕಟ್ಟಲ್ಪಡಬೇಕಾದರೆ, ಚೆನ್ನಾಗಿರುವಂತಹ ಅಭಿವೃದ್ಧಿ ನಾವು ಕಾಣಬೇಕಾದರೆ, ನಮ್ಮ ಆದಾಯ ಎಷ್ಟೇ ಕಡಿಮೆ ಇದ್ರೂ ಕೂಡ ಅದು ಸಮೃದ್ಧಿಯಾಗಿರಬೇಕಾದ್ರೆ ಅದಕ್ಕೊಂದು ಪ್ಲಾನ್ ಬೇಕು. ಅದಕ್ಕೆ ತಕ್ಕ ಸಿದ್ಧತೆ ಬೇಕು, ಉಪಾಯ ಬೇಕು, ಪ್ರಾರ್ಥನೆ ಬೇಕು, ದೈವಿಕ ಜ್ಞಾನ ಹೊಂದಿದವರಾಗಿರಬೇಕು. ಅವಾಗಲೇ ಒಂದು ಕುಟುಂಬ ಚೆನ್ನಾಗಿರಲು ಸಾಧ್ಯ ಅನ್ನುತ್ತಾರಲ್ಲವೇ? ಸಾಲದ ಬಾಧೆ ಇಲ್ಲದೆ, ರೋಗಗಳ ಬಾಧೆ ಇಲ್ಲದೆ, ಸ್ವಾರ್ಥಿಗಳಾಗಿ ಇರಲಾರದಂತೆ ಒಂದು ಐಕ್ಯತೆ, ಒಂದು ಪ್ರೀತಿ ಇರುವ ಸ್ಥಳದಲ್ಲಿ ಸಮಾಧಾನ, ಶಾಂತಿ ಇರುತ್ತದೆ. ದೇಶವೂ ಕೂಡ ಅಷ್ಟೇ ಪ್ರಿಯರೇ. ಮುಖ್ಯವಾಗಿ ನಮ್ಮ ಭಾರತ ದೇಶಕ್ಕೆ ಒಂದು ಮಿನಿ ವರ್ಲ್ಡ್ ಅನ್ನುತ್ತಾರೆ, ಒಂದು ಚಿಕ್ಕ ಪ್ರಪಂಚ ಅನ್ನುತ್ತಾರೆ. ನಾನಾ ವಿಧವಾದ ಭಾಷೆಗಳಿವೆ, ನಾನಾ ವಿಧವಾದ ಕಲ್ಚರ್ಸ್ಗಳಿವೆ, ನಾನಾ ವಿಧವಾದ ಸಂಪ್ರದಾಯಗಳಿವೆ, ನಾನಾ ವಿಧವಾದ ನಂಬಿಕೆಗಳಿವೆ, ನಾನಾ ವಿಧವಾದ ವಸ್ತ್ರಧಾರಣೆಗಳಿವೆ, ನಾನಾ ವಿಧವಾದ ಭಾಷೆಗಳು. ಇವೆಲ್ಲವನ್ನು ನಾವು ನೋಡ್ತಿರುವಾಗ ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಇಂಡಿಯಾ ಆಗುತ್ತೆ, ಭಾರತ ದೇಶ ಆಗುತ್ತೆ. ಹಾಗೆಂದು ಕರೆಯಲ್ಪಡ್ತಿದ್ದೇವೆ. ಯೂನಿಟಿ ಇನ್ ಡೈವರ್ಸಿಟಿ ಅನ್ನುವಂಥದ್ದು ನಾವು ಈ ದೇಶದಲ್ಲಿ ನೋಡ್ತಿದ್ದೇವೆ. ದೇವರ ಮಹಾಕೃಪೆಯಿಂದ ಇಷ್ಟು ವರ್ಷಗಳಿಂದ ಈ ದೇಶ ಇಷ್ಟೊಂದು ಐಕ್ಯತೆಯಿಂದ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಇಷ್ಟೊಂದು ವೆರೈಟೀಸ್ ಇದ್ರೂ ಕೂಡ ನಾನಾ ವಿಧವಾದ ವ್ಯತ್ಯಾಸಕರವಾದ ಸಿದ್ಧಾಂತಗಳೊಂದಿಗೆ, ಪದ್ಧತಿಗಳೊಂದಿಗೆ, ನಾನಾ ವಿಧವಾದ ರಾಜಕೀಯ ಪಾರ್ಟಿಗಳೊಂದಿಗೆ ಈ ದೇಶ ಐಕ್ಯತೆಯಿಂದ ಮುಂದಕ್ಕೆ ಸಾಗುತ್ತಿರೋದಾದರೆ ಇದು ದೇವರ ಕೃಪೆಯಾಗಿದೆ. ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸಬೇಕು. ರಾಜರುಗಳಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸಬೇಕು ಎಂದು ಕರ್ತನು ನಮಗೆ ಹೇಳಿದಾರಲ್ಲವೇ? ನಮ್ಮ ದೇಶದ ಸರಹದ್ದುಗಳಲ್ಲಿ ಕಾವಲು ಕಾಯುವಂತಹ ಸೈನಿಕರಿಗೋಸ್ಕರ ಪ್ರಾರ್ಥಿಸಬೇಕು.
ಈ ದೇಶದ ನಾಗರಿಕರಿಗೋಸ್ಕರ ಪ್ರಾರ್ಥಿಸಬೇಕು, ನಾಯಕರಿಗೋಸ್ಕರ ಪ್ರಾರ್ಥಿಸಬೇಕು. ಅದು ಎಷ್ಟೋ ಅವಶ್ಯಕವಾಗಿದೆ. ಹಾಗೆಯೇ ನಮ್ಮ ದೇಶದಲ್ಲಿ ಜವಾಬ್ದಾರಿಯುತವಾದ ನಾಗರಿಕರಾಗಿ ಪ್ರತಿಯೊಬ್ಬರೂ ಇರುವುದಾದರೆ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಹೆಚ್ಚು ಅಭಿವೃದ್ಧಿ ನಾವು ನೋಡಬಲ್ಲೆವು. ನನ್ನ ಮನೆ ನಾನು ಶುಭ್ರವಾಗಿಟ್ಕೊಳ್ತೇನೆ, ಆದರೆ ನನ್ನ ಬೀದಿ ಬೇರೆ ಯಾರೋ ಬಂದು ಶುಭ್ರಗೊಳಿಸಬೇಕೆಂಬ ಪದ್ಧತಿ ಇರೋದಾದರೆ, ನಮ್ಮ ಮನೆಯಲ್ಲಿರುವ ತಿಪ್ಪೆಯಲ್ಲ ಪಕ್ಕದ ಮನೆಯವರ ಮುಂದೆ ಎಸೆಯುವುದಾದರೆ ಅದು ಒಳ್ಳೆಯದಲ್ಲ. ಆ ಸ್ಥಿತಿಯಲ್ಲಿ ಅನೇಕರಿದ್ದಾರೆ. ಆದರೆ ಈ ದೇಶದ ನಾಗರಿಕರಾಗಿ ನಾವು ನಮ್ಮ ನೆರೆಯವರಿಗೆ ಆಶೀರ್ವಾದಕರವಾಗಿರೋಣ. ಯೇಸು ಹೇಳಿದಾರಲ್ಲವೇ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂದು. ನೀನೊಬ್ಬನೇ ಎಲ್ಲ ಅನುಭವಿಸಬಾರದು, ನಿನಗಿರುವುದರಲ್ಲಿ ಇತರರಿಗೂ ಹಂಚು ಎಂದು ಯೇಸು ಹೇಳಿರುವ ಬೋಧನೆಯಾಗಿದೆ. ಒಂದು ಪರಿಪಾಲನೆಯ ಹೃದಯವುಳ್ಳವನು ಎಲ್ಲರ ಕುರಿತು ಆಲೋಚಿಸುತ್ತಾನೆ. ಎಲ್ಲರನ್ನು ಆಳುವವನು ಅಂದರೆ ಬೆತ್ತ ಹಿಡ್ಕೊಂಡು ಆಳುವುದಲ್ಲ, ಬಲವಂತವಾಗಿ ಆಳುವುದಲ್ಲ, ಫೋರ್ಸ್ಫುಲ್ಲಿ ಆಳುವುದಲ್ಲ. ಪ್ರೀತಿಯ ಸಲಹೆಗಳೊಂದಿಗೆ, ಪ್ರೇಮ ಮಾದರಿಯೊಂದಿಗೆ ನಮ್ಮ ಕುಟುಂಬಗಳನ್ನು ಮೊದಲು ನಾವು ಕಟ್ಟಿಕೊಳ್ಳೋಣ ಪ್ರಿಯರೇ. ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿಗಳು, ಗಂಡ ಹೆಂಡತಿಯರು, ಬಂಧುಗಳು, ನೀವೆಲ್ಲರೂ ಐಕ್ಯವಾಗಿದ್ದೀರಾ? ಮುಖ್ಯವಾಗಿ ಗಂಡ ಹೆಂಡತಿ ಮಕ್ಕಳಾದ ನೀವು ಸಂತೋಷವಾಗಿದ್ದೀರಾ? ಐಕ್ಯವಾಗಿದ್ದೀರಾ? ನನ್ನ ಮಗನಿಗೆ ನಾನು ಹತೋಟಿಯಲ್ಲಿ ಇಡ್ಲಿಕ್ಕಾಗ್ತಾ ಇಲ್ಲ, ಮಗಳು ಹದ್ದು ಮೀರುತ್ತಿದ್ದಾಳೆ ಎಂಬುದಾಗಿ ಕೆಲವೊಂದು ಸಾರಿ ಹೇಳುವುದನ್ನು ಕೇಳ್ತೇವಲ್ಲವೇ? ಹಾಗೆ ಎಷ್ಟೋ ದುಃಖ ಆಗತ್ತೆ. ನಾವು ಅನೇಕರಿಗೆ ಹೇಳ್ತೇವೆ, ಆದರೆ ನಮ್ಮ ಮನೆ ವಿಷಯಕ್ಕೆ ಬಂದಾಗ ನಾವು ಕೆಲವೊಂದು ವಿಷಯ ನಿರ್ಲಕ್ಷ್ಯ ಮಾಡುವುದರಿಂದಲೇ ಈ ದಿನ ಅನೇಕ ಕುಟುಂಬಗಳಲ್ಲಿ ಐಕ್ಯತೆ ಕಳೆದು ಹೋಗ್ತಾ ಇದೆ, ಅಭಿವೃದ್ಧಿ ಕಳೆದು ಹೋಗ್ತಾ ಇದೆ. ದೇಶವನ್ನು ಪರಿಪಾಲಿಸುವಂಥವರು ಹೇಗೆ ನಿಂದಾರಹಿತರಾಗಿರಬೇಕೆಂದು, ಹೇಗೆ ಪರಿಶುದ್ಧರಾಗಿರಬೇಕು ಎಂದು ವಾಕ್ಯ ಹೇಳುತ್ತೆ. ಒಬ್ಬ ನಾಯಕನಾಗಿರುವಂಥವನು ಎಲ್ಲಾ ವಿಷಯಗಳಲ್ಲಿ ಇತರರಿಗೆ ಮಾದರಿಯಾಗಿರಬೇಕು. ಒಬ್ಬ ಬಾಸ್ ಅಂದರೆ ವೀಲ್ ಚೇರ್ ಮೇಲೆ ಕೂತ್ಕೊಂಡು ರೌಂಡ್ ಆಗಿ ತಿರುಗಾಡುತ್ತಾ ಕೆಲಸ ಮಾಡಿಸುವಂಥವನಾಗಿರುತ್ತಾನೆ. ಆದರೆ ಒಬ್ಬ ನಾಯಕನು, ಒಬ್ಬ ಲೀಡರ್ ಅಂದರೆ ಅವನು ಮೊದಲು ತಾನು ಮಾಡಿ ತೋರಿಸಿ ಇತರರಿಗೆ ಮಾಡಲು ಹೇಳ್ತಾನೆ. ತಾನು ಹೇಳಿರುವುದನ್ನು ಮೊದಲು ತಾನು ಮಾಡಿ ಇತರರಿಗೂ ಕೂಡ ಮಾಡುವಂತೆ ಹೇಳುತ್ತಾನೆ. ಅದಕ್ಕೆ ಯೇಸು ಹೇಳಿದ್ದಾರೆ, ಈ ಲೋಕದಲ್ಲಿ ನಾನು ಕುರಿಗಳಿಗೆ ಒಳ್ಳೆ ಕುರುಬನಾಗಿ ಬಂದಿದ್ದೇನೆ ಅಂದಿದ್ದಾರೆ. ಆತನೇ ಒಳ್ಳೆ ಕುರುಬನಾಗಿದ್ದಾನೆ. ಆತನು ನಮ್ಮಂತೆ ಎಲ್ಲಾ ವಿಷಯದಲ್ಲಿ ಶೋಧಿಸಲ್ಪಟ್ಟರೂ ಕೂಡ ಜಯ ಹೊಂದಿದ್ದಾನೆ. ಅದಕ್ಕೆ ನಮ್ಮ ಎಲ್ಲಾ ಶೋಧನೆಗಳಲ್ಲಿ ಸಹಾಯ ಮಾಡುವ ಆತನಾಗಿದ್ದಾನೆ. ಯೇಸು ತಾನು ಏನನ್ನು ಬೋಧಿಸಿದ್ದಾರೋ ಅದನ್ನ ಜೀವಿಸಿ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಈ ದಿನಗಳಲ್ಲಿ ನಾವು ಕೂಡ ಬರೀ ಬಾಯಿ ಮಾತಿನಿಂದ ನಮ್ಮ ದೇಶಭಕ್ತಿಯನ್ನಾಗಲಿ, ದೈವ ಭಕ್ತಿಯನ್ನಾಗಲಿ, ಪ್ರೀತಿ, ಆದರಣೆ ಎಂಬ ಮಾತುಗಳಿಂದ ಮಾತ್ರವಲ್ಲದೆ ಕೇವಲ ಮಾತುಗಳಿಂದ ಮಾತಾಡಿ ತೋರಿಸುವವರಾಗಿರದೆ ಕ್ರಿಯೆಯಲ್ಲಿ ಅವುಗಳನ್ನು ನಾವು ತೋರಿಸಿಕೊಡುವುದಾದರೆ ದೊಡ್ಡ ಫಲವನ್ನು, ದೊಡ್ಡ ಆಶೀರ್ವಾದವನ್ನು ನಾವು ಹೊಂದಲು ಸಾಧ್ಯವಾಗುತ್ತೆ. ತೀತನ ಪತ್ರಿಕೆಯಲ್ಲಿ ಕೂಡ ಇನ್ನೊಂದು ಮಾತಿದೆ ನೋಡಿರಿ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಸಭಾಹಿರಿಯನು ನಿಂದಾರಹಿತನು, ಏಕಪತ್ನಿಯುಳ್ಳವನು, ದುರ್ಮಾರ್ಗಸ್ಥರೆನಿಸಿಕೊಂಡವರಾಗಲಿ, ಅಧಿಕಾರಕ್ಕೆ ಒಳಗಾಗದವರಾಗಲಿ ಆಗಿರದೆ ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. ಅಂಥವರನ್ನೇ ಹಿರಿಯರನ್ನಾಗಿ ನೇಮಿಸಬಹುದು. ನೋಡಿ, ವ್ಯಾಪಾರದಲ್ಲಿ ದುರ್ವ್ಯಾಪಾರಗಳು, ಈ ವ್ಯಾಪಾರದ ಲಾಭ ಸಂಪಾದಿಸುವುದರಲ್ಲಿ ಬಹಳಷ್ಟು ಮೋಸ ನಡೆಯುತ್ತೆ, ಅನ್ಯಾಯ ನಡೆಯುತ್ತೆ. ಒಂದು ಕಡೆ ದೇಶ ಅಭಿವೃದ್ಧಿ ಆಗ್ತಾ ಇದ್ರೂ ಕೂಡ ಬಡವರು ಇನ್ನೂ ಬಡವರೇ ಆಗಿರೋದು, ಐಶ್ವರ್ಯವಂತರು ಇನ್ನೂ ಹೆಚ್ಚು ಐಶ್ವರ್ಯವಂತರಾಗುವಂಥದ್ದು ಈ ದಿನ ಗಮನಿಸುತ್ತಲೇ ಇದ್ದೇವೆ. ದೇವರು ತನ್ನ ಕಾರ್ಯವನ್ನು ನೆರವೇರಿಸುವ ಹಾಗೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬರೂ ದೇವರ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ, ಈ ದೇಶದ ಎಲ್ಲಾ ಸಾಲ ದೇವರು ತೀರಿಸುವ ಹಾಗೆ, ಆಟಂಕಗಳು ತೊಲಗುವ ಹಾಗೆ, ಅಸಮಾಧಾನಗಳು ತೆಗೆದುಹಾಕಲ್ಪಡುವ ಹಾಗೆ ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಈ ದಿನ ನಿಮ್ಮ ಜೀವಿತದಲ್ಲಿ ಒಂದು ಸಾರಿ ಆಲೋಚಿಸಿರಿ, ಎಷ್ಟು ಜನ ನಿಮ್ಮ ಕುಟುಂಬವನ್ನು ದೇವರಿಗೋಸ್ಕರ ಸಂಪಾದಿಸಿಕೊಂಡಿದ್ದೀರಿ? ಗಂಡ ಹೆಂಡತಿಯರಾಗಿ ನೀವಿಬ್ಬರು ಏಕ ಮನಸ್ಸುಳ್ಳವರಾಗಿ ನಿರ್ಣಯ ತೆಗೆದುಕೊಳ್ಳುವಾಗ ಮಕ್ಕಳ ಭವಿಷ್ಯದ ವಿಷಯದಲ್ಲಾಗಲಿ, ಮನೆ ಅವಶ್ಯಕತೆಗಳ ವಿಷಯದಲ್ಲಾಗಲಿ, ನಿಮಗಿರುವ ಆದಾಯದ ವಿಷಯದಲ್ಲಾಗಲಿ, ನಿಮಗಿರುವ ಸಮಯದ ವಿಷಯದಲ್ಲಾಗಲಿ ಚೆನ್ನಾಗಿ ಆರ್ಗನೈಸ್ ನೀವು ಮಾಡಿಕೊಳ್ಳುವಾಗ, ಇಲ್ಲವೇ ಚೆನ್ನಾಗಿ ಸಮರ್ಥರಾಗಿ ಅವುಗಳನ್ನು ಉಪಯೋಗಿಸಿಕೊಳ್ಳುವಾಗ ಚೆನ್ನಾಗಿರುವ ಸಮೃದ್ಧಿಯನ್ನು ನೀವು ಕಾಣುತ್ತೀರಿ. ಇಲ್ಲವಾದರೆ ಎಷ್ಟೇ ಆದಾಯ ಇದ್ರೂ, ಎಷ್ಟೇ ಅವಕಾಶಗಳಿದ್ರೂ ಏನೂ ಇಲ್ಲದವರಾಗಿರುವಂತಹ ಸ್ಥಿತಿ ನೋಡಬೇಕಾಗುತ್ತೆ. ಪ್ರಪಂಚದಲ್ಲಿ ಬಹಳ ದೇಶಗಳಿವೆ. ಆಯಾ ದೇಶಗಳಲ್ಲಿ ಬಹಳಷ್ಟು ಬಡತನ ಇದೆ. ಆ ದೇಶಗಳಲ್ಲಿ ದುಡ್ಡಿಗೆ ಸ್ವಲ್ಪವೂ ಬೆಲೆ ಇಲ್ಲ.
ಯಾವುದೋ ದೇಶದಲ್ಲಿ ಅಂತೆ 3,000 ರೂಪಾಯಿಗೆ ಒಂದು ಕಾಫಿ ಅಂತೆ ಪ್ರಿಂಟ್ ಮಾಡ್ಕೊಂಡಿದ್ದಾರೆ. 3,000 ರೂಪಾಯಿ ನೋಟನ್ನು. 10,000 ರೂಪಾಯಿಯ ದುಡ್ಡಿನಿಂದ ಒಂದು ಸಣ್ಣ ವಸ್ತು ಕೊಂಡ್ಕೊಳ್ಳಲಿಕ್ಕಾಗಲ್ಲ. ಅಂದರೆ ಆ ದುಡ್ಡಿಗೆ ಬೆಲೆ ಇಲ್ಲ. ಅಂತಹ ದೇಶಗಳನ್ನು ಗಮನಿಸಿ ನೋಡೋದಾದರೆ ಅದಕ್ಕೆ ಕಾರಣವೇನೆಂದರೆ ಅಲ್ಲಿ ನಾಯಕತ್ವ ಸರಿಯಾಗಿಲ್ಲ, ಪರಿಪಾಲಿಸುವವರು ಸರಿಯಾಗಿಲ್ಲದೇ ಇರುವುದರಿಂದ ಆ ದೇಶಗಳು ಆ ರೀತಿಯ ಸ್ಥಿತಿಗೆ, ಸಾಲಕ್ಕೆ ಮುಳುಗಿದ ದೇಶಗಳಾಗಿ ಬಡತನಕ್ಕೆ ಬಲಿಯಾಗುತ್ತಾ ಇವೆ. ಅದಕ್ಕೆ ನಮ್ಮ ಭಾರತ ದೇಶಕ್ಕಾಗಿ ದೇವರಿಗೆ ಸ್ತುತಿಸೋಣ. ನಮ್ಮ ದೇಶವನ್ನು ಪರಿಪಾಲಿಸುವಂತಹ ಅಧಿಪತಿಗಳಿಗೋಸ್ಕರ ಪ್ರಾರ್ಥಿಸೋಣ. ಪ್ರೆಸಿಡೆಂಟ್ಗೋಸ್ಕರ, ಪ್ರೈಮ್ ಮಿನಿಸ್ಟರ್ಗೋಸ್ಕರ, ಚೀಫ್ ಮಿನಿಸ್ಟರ್ಸ್ಗಳಿಗೋಸ್ಕರ, ಗವರ್ನರ್ಸ್ಗಳಿಗೋಸ್ಕರ, ಹಾಗೆಯೇ ಕಲೆಕ್ಟರ್ಸ್ಗಳಿಗೋಸ್ಕರ, IAS ಆಫೀಸರ್ಸ್ಗಳಿಗೋಸ್ಕರ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಪಾಲಿಸೀಸ್ ಮಾಡುವ ಪ್ರತಿಯೊಬ್ಬರಿಗೋಸ್ಕರ. ದೇವರು ಕೊಟ್ಟ ಹೊರತು ಯಾರಿಗೂ ಅಧಿಕಾರ ಸಿಗುವುದಿಲ್ಲ ಎಂದು ದೇವರು ಹೇಳಿದ ಪ್ರಕಾರ ದೇವರೇ ಅವರಿಗೆ ಅಂತಹ ಅಧಿಕಾರ ಕೊಟ್ಟಿರುವುದರಿಂದ ಆ ಅಧಿಕಾರವನ್ನು ಅವರು ಸದುಪಯೋಗ ಮಾಡಿಕೊಳ್ಳುವ ಹಾಗೆ ವಿಶ್ವಾಸಿಗಳಾಗಿ ನಾವೆಲ್ಲರೂ ನಂಬಿಕೆ ಇಟ್ಟವರಾಗಿ ದೇಶಕ್ಕೋಸ್ಕರ ಪ್ರಾರ್ಥಿಸುವುದಾದರೆ ನಾವು ದೇಶವನ್ನು ಪರಿಪಾಲಿಸುವ ಅವಶ್ಯಕತೆ ಇಲ್ಲ. ಆದರೆ ಪ್ರಾರ್ಥನೆ ಮೂಲಕ ದೇಶ ಆಶೀರ್ವದಿಸಲ್ಪಡುವಂತೆ ಅಭಿವೃದ್ಧಿ ಆಗ್ತೇವೆ. ಹಾಗೆಯೇ ನಿಮ್ಮ ಕುಟುಂಬವಾಗಿ ನೀವೆಲ್ಲರೂ ಸೇರಿ ಪ್ರಾರ್ಥಿಸೋದಾದರೆ ನಿಮ್ಮ ಕುಟುಂಬ ಕಟ್ಟಲ್ಪಡುತ್ತೆ. ನಿಮ್ಮ ಕುಟುಂಬ ಚೆನ್ನಾಗಿ ನೀವು ನಡೆಸಿಕೊಳ್ಳುವಂಥವರಾಗಿರ್ತೀರಿ. ಹಾಗೆಯೇ ನಿಮ್ಮ ಹೃದಯ ನೀವು ಪರಿಪಾಲಿಸಿಕೊಳ್ಳಬೇಕು. ನಿಮ್ಮನ್ನು ನೀವು ಸ್ವಾಧೀನದಲ್ಲಿಟ್ಕೊಳ್ಬೇಕು. ನೀವು ಮಿತಾನುಭವವುಳ್ಳವರಾಗಿರಬೇಕು. ನಿಮ್ಮ ಕೋಪ, ಉಗ್ರತೆ ಎಲ್ಲ ಬಯಲ್ಪಡಿಸಬಾರದು. ಮೂರ್ಖತ್ವ ಬಯಲ್ಪಡಿಸುವವರಾಗಿರಬಾರದು. ಹೃದಯವನ್ನು ಸ್ವಾಧೀನಪಡಿಸಿಕೊಂಡವರಾಗಿರಬೇಕು. ಹೃದಯವನ್ನು ಸ್ವಾಧೀನಪಡಿಸಿಕೊಳ್ಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಶ್ರೇಷ್ಠನು ಎಂದು ವಾಕ್ಯ ಹೇಳುತ್ತೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಭಯಂಕರವಾದ ಅಂತ್ಯ ದಿನಗಳಲ್ಲಿ ಹತೋಟೆ ಇಲ್ಲದ ಮನುಷ್ಯರು ತಿರುಗಾಡುತ್ತಿರುವಾಗ, ಇಷ್ಟ ಬಂದಂತೆ ಪ್ರವರ್ತಿಸಬೇಕೆಂದು ಮನುಷ್ಯರು ಆಶಿಸುತ್ತಿರುವಾಗ, ಸ್ವಾರ್ಥಿಗಳಾಗಿ ಅಧಿಕಾರಿಗಳು ಮಾರ್ಪಡುತ್ತಿರುವಾಗ, ಪರಿಪಾಲನೆಯ ಕೊರತೆ ಅನೇಕ ದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವಾಗ, ಸರ್ವಾಧಿಕಾರಿಯಾಗಿರುವ ಪ್ರಭುವೇ, ಸಮಸ್ತವನ್ನು ಸರಿಪಡಿಸಲು ಶಕ್ತನಾದಂತಹ, ಪ್ರಪಂಚವನ್ನೇ ಪರಿಪಾಲಿಸುವಂತಹ ಸಿಂಹಾಸನಾಸೀನರೂಢನಾದ ಕ್ರಿಸ್ತನೇ, ನಿಮ್ಮ ಜ್ಞಾನವನ್ನು, ನಿಮ್ಮ ಆಶೀರ್ವಾದವನ್ನು ನಮ್ಮ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿ ನಮ್ಮ ಭಾರತ ದೇಶವನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮಗಾಗಿ ಪ್ರಾರ್ಥಿಸ್ತೇವೆ. ಇಂದು ರಿಪಬ್ಲಿಕ್ ಡೇ ಹಾಲಿಡೇ ಅಲ್ಲವೋ? ಕರ್ತನ ಚಿತ್ತವಿರುವುದಾದರೆ ನಿಮ್ಮ ಸಭೆಗಳಲ್ಲಿ ಯಾವುದಾದರೂ ಒಂದು ವಿಶೇಷ ಪ್ರಾರ್ಥನಾ ಕೂಟ ಏರ್ಪಡಿಸಿರುವುದಾದರೆ ತಪ್ಪದೆ ಅದರಲ್ಲಿ ಪಾಲ್ಗೊಳ್ಳಿರಿ. ಗೆಟ್ ಟುಗೆದರ್ ಏನಾದರೂ ಏರ್ಪಡಿಸಿರುವುದಾದರೆ ಅದರಲ್ಲಿ ತಪ್ಪದೆ ಪಾಲ್ಗೊಳ್ಳಿರಿ. ಈ ದಿನವನ್ನು ಕರ್ತನಿಗೋಸ್ಕರ, ಕರ್ತನ ನಾಮ ಮಹಿಮೆಗೋಸ್ಕರ ಸದುಪಯೋಗ ಮಾಡಿಕೊಳ್ಳಿರಿ ಎಂದು ಕೋರುತ್ತೇನೆ. ದಯವಿಟ್ಟು ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಹಾಗೂ ನಿಮ್ಮ ಪರಿಚಯಸ್ಥ ಎಲ್ಲರಿಗೂ ಈ ಅನುದಿನದ ಕಾರ್ಯಕ್ರಮದ ಕುರಿತು ಶೇರ್ ಮಾಡಿಕೊಳ್ಳಿರಿ. ಅವರು ಕೂಡ ವೀಕ್ಷಿಸುವಂತೆ ಪ್ರೋತ್ಸಾಹಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ಇರಲಿ.